ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇದೇನಪ್ಪ ಅನ್ನದ ಜೊತೆ ಚಟ್ನಿ ಕಲಿಸ್ಕೊಂಡು ತಿಂತಾ ಇದ್ದಾರೆ, ಏನಿದು ಅಂತೇಳಿ ನಿಮಗೆ ಅನಿಸ್ತಾ ಇರ್ಬೋದು. ಹೌದು, ಇದು ಉದುರು ಚಟ್ನಿ ಅಂತೇಳಿ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಕೊಬ್ಬರಿ ಉದುರು ಚಟ್ನಿ ಮಾಡಲಿಕ್ಕೆ ಹಸಿ ತೆಂಗಿನಕಾಯಿ ಅಂದರೆ ಹಸಿ ಕೊಬ್ಬರಿ ನಮಗೆ ಬೇಕಾಗುತ್ತೆ. ಇದೇ ತುಂಬ ಒಳ್ಳೆ ಟೇಸ್ಟ್ ಕೊಡೋದು. ನೆಕ್ಸ್ಟ್ ಸೆಕೆಂಡ್ ಇಂಗ್ರೀಡಿಯೆಂಟು ಈ ಥರ ದಪ್ಪ ಮೆಣಸಿಕಾಯಿ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಥರ ದಪ್ಪ ಮೆಣಸಿಕಾಯಿ ಸಿಗುತ್ತೆ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇವೆರಡನ್ನು ಬಳಸ್ಕೊಂಡು ಉದುರು ಚಟ್ನಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತಂತಲೇ ಹೇಳ್ಬೋದು. ಹಂಚನ್ನು ಬಿಸಿಗಿಟ್ಕೊಂಡು 10ರಿಂದ 15 ಈ ದಪ್ಪನ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದನ್ನು ಮೆಣಸಿಕಾಯಿನ ನಾವು ಹುರಿಬೇಕಾದ್ರೆ ಮೊದಲೇ ಎಣ್ಣೆ ಹಾಕೋಕ್ಕೆ ಹೋಗಬಾರ್ದು. ಈ ಥರ ಮೆಣಸಿಕಾಯಿನ ಬಟ್ಟೆಯಿಂದ ನೀಟಾಗಿ ಒತ್ತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಚೆನ್ನಾಗಿ ಮೇಲೆ ಸಿಪ್ಪೆ ಸ್ವಲ್ಪ ಈ ಥರ ಬ್ಲ್ಯಾಕ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಬಟ್ಟೆಯಿಂದ ಈ ಥರ ನೀಟಾಗಿ ಪ್ರೆಸ್ ಮಾಡಿದ್ರೆ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಉರಿಯುತ್ತೆ. ಈ ಥರ ಹುರಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಇದು ಒಳ್ಳೆ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ನೋಡಿ, ಇವಾಗ ಮೆಣಸಿನ್ಕಾಯಿ ಹುರಿದಿದ್ದಾಗಿದೆ. ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಕಡ್ಡಿಯಷ್ಟು ಕರಿಬೇವಿನ ಎಲೆ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಹಸಿ ಕೊಬ್ಬರಿ ಅಂದರೆ ತೆಂಗಿನಕಾಯಿ ಚೂರು, ಇದನ್ನು ಹಾಕ್ಕೊಂಡು ಒಂದೇ ರೌಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿರಬೇಕು. ಇವಾಗ ಹುರಿದು ಇಟ್ಕೊಂಡಿರೋ ಹಸಿ ಮೆಣಸಿಕಾಯಿನ ಈ ಮಿಶ್ರಣಕ್ಕೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಎಷ್ಟು ದಿಢೀರಂತೇಳಿ ನಾವು ಈ ಚಟ್ನಿನ ರೆಡಿ ಮಾಡ್ಕೋಬೋದು. ಪಲ್ಯ ಇಲ್ಲಪ್ಪ, ಸಾಂಬಾರಿಲ್ಲ ಅಂತೇಳಿ ಅಂದಾಗ ತುಂಬಾ ಈಸಿಯಾಗಿ ಈ ಕೊಬ್ಬರಿ ಉದುರು ಚಟ್ನಿನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಚಳಿಗಾಲದಲ್ಲಿ ಬೆಳಗ್ಗೆನೇ ಇದನ್ನು ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ, ಸೂಪರ್ ಆಗಿರುತ್ತಂತಲೇ ಹೇಳ್ಬೋದು. ಇದು ಈ ಥರ ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ಅಂದರೆ ಸಣ್ಣಗೆ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಅಷ್ಟು ಟೇಸ್ಟ್ ಇರಲ್ಲ. ನೀವು ನೋಡ್ತಾ ಇರ್ಬೋದು. ಚಪಾತಿಗೆ 2 ಟೇಬಲ್ ಸ್ಪೂನ್ನಷ್ಟು ಈ ಉದುರು ಚಟ್ನಿನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿನ ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚಪಾತಿನ ತಿಂತೀವಿ ಅಂತೇಳಿ ಗೊತ್ತೇ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅನ್ನಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅನ್ನನೂ ಕೂಡ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ಕೊಬ್ಬರಿ ಉದುರು ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.